ಎಲ್ಲ ಕನ್ನಡಿಗರಿಗೂ ಅಮೋಘಂ ಚಾನಲ್ನ ಈ ಸಂಚಿಕೆಗೆ ಸುಸ್ವಾಗತ. ಇಂದು ನಾನು ಭೇಟಿ ಆಗ್ತಾ ಇರೋದು ಸುನೀತಾ ಅವರನ್ನು. ಇವರ ಒಂದು ವೃತ್ತಿ ಕೇಟ್ರಿಂಗ್, ಅಂದರೆ ಯಾರಿಗೆ ಯಾವ ಒಂದು ಆರ್ಡರ್ಸ್ ತಗೊಂಡು ಅವರು ಯಾವ ಫುಡ್ ಬೇಕೋ ಅದು ಸಪ್ಲೈ ಮಾಡ್ತಾರೆ. ಮುಖ್ಯವಾಗಿ ಮೇಡಮ್ ನಮಸ್ಕಾರ, ನಮ್ಮ ಈ ಒಂದು ಸಂಚಿಕೆಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ. ಇವರನ್ನೇ ನಾನು ಯಾಕೆ ಕೇಳಿಕೊಂಡು ಅವರ ಬಿಡುವಿಲ್ಲದ ಸಮಯದಲ್ಲೂ ನಾನು ಅವ್ರ ಹತ್ರ ಕೇಳ್ಕೊಂಡು ಇವ್ರನ್ನ ಯಾಕೆ ಭೇಟಿಯಾದೆ ಅಂದರೆ, ಇವರು ಮಾಡುವ ಆಹಾರದಲ್ಲಿ, ಇವರು ಕೊಡ್ತಾ ಇರೋ ಒಂದು ಫುಡ್ಡಲ್ಲಿ ನಮಗೆ ಅಷ್ಟು ಉತ್ತಮ ಕ್ವಾಲಿಟಿ ಸಿಕ್ಕಿದೆ. ನಾನು 4-5 ವರ್ಷದಿಂದ ಇವ್ರ ಹತ್ರ ಎಲ್ಲ ಥರ ಪದಾರ್ಥಗಳನ್ನ ತೊಗೊಂಡಿನಿ. ಎಕ್ಸಾಂಪಲ್ ಹೋಳಿಗೆ, ಉಜ್ರೊಟ್ಟಿ ಎಲ್ಲ ನಾನು ತೊಗೊಂಡು ತಿಂದಿದ್ದೀನಿ. ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವ್ರ ಹತ್ರ ಬಂದಿದ್ದೀನಿ. ಇವರು ಮಾಡುವ ಅಡಿಗೆ ಸವಿರುಚಿಯನ್ನು ಇವರ ಮಾತುಗಳಲ್ಲೇ ನಿಮಗೆ ಉಣಬಡಿಸ್ತೀವಿ. ಬನ್ನಿ. ನಮಸ್ತೆ ವೀಕ್ಷಕರಿಗೆ. ನಾನು 10 ವರ್ಷದಿಂದ ಈ ಕೆಲಸ ಮಾಡ್ಕೊತಾ ಬರ್ತಾಯಿದ್ದೀನಿ. ನಿಮ್ಮ ಹೆಸರು? ಸುನೀತಾ ಅಂತ. 10 ವರ್ಷದಿಂದ ಈ ಕೆಲಸ ಮಾಡ್ತಾ ಬರ್ತಾಯಿದ್ದೀನಿ. ಮುಂಚೆ ಎಲ್ಲ ಬೇರೆ ಕೆಲಸಗಳು ಮಾಡ್ತಾ ಅದು ಯಾಕೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಹಾಗಾಗಿ ನಾನು ಅಪ್ಪನಿಂದ ಈ ಕೆಲಸ ಕಲ್ತಿದ್ದೀನಿ. ಹಾಗಾಗಿ ಪರಿಚಯ ಮಾಡಿ. ನಮ್ಮ ತಂದೆ ಹೆಸರು ಸುರೇಂದ್ರ ಅಂದ್ಬಿಟ್ಟು, ಅಡುಗೆ ಕಾಂಟ್ಯಾಕ್ಟರ್ ಆಗಿದ್ದರು ಮುಂಚೆ. ಅವರು 25 ಇಯರ್ಸ್ ಆಯಿತು ಇವಾಗ ಎಕ್ಸ್ಪೈರ್ಡ್ ಆಗಿ. ಅವರಿಂದ ಕಲ್ತಿರೋ ಅಂಥ ಅಡುಗೆಗಳನ್ನ ನಾನು ನನ್ನ ಸ್ವಂತವಾಗಿ ಮಾಡಬೇಕು ಅಂತ ಶುರು ಮಾಡಿದ್ದೀನಿ. ನಿಮಗೆ ಮಕ್ಕಳು ಎಷ್ಟು ಜನ ಸುನೀತಾ? ಒಬ್ಬನೇ ಮಗ, ಗೌತಮ್ ಅಂತ ನೇಮು. 19 ಇಯರ್ಸು, BCom ಓದ್ತಾ ಇದ್ದಾನೆ. ಮತ್ತು ಸುನೀತಾ, ನಿಮ್ಮ ತಂದೆಯವರೇ ನಮ್ಮ ಮದುವೆಗೆ ಬಂದಿದ್ದರು. ಹಾಂ, ಮೈಸೂರಲ್ಲಿ ಆಗಿನ ಕಾಲದಲ್ಲಿ ಸುರೇಂದ್ರ ಅಂದರೆ ತುಂಬ ಹೈಯೆಸ್ಟ್ ಇದರಲ್ಲಿರೋ ಅಡುಗೆ ಅವರು. ಹೌದು ಮೇಡಮ್. ಸೊ ಅವರದೊಂದು ಹೆಸರನ್ನ ನೀವು ಬೆಳೆಸ್ಕೊಂಡು ಹೋಗ್ತಿದ್ದೀರಾ. ಹೌದು ಅಲ್ವಾ? ಬೆಳೆಸ್ಬೇಕು ಅಂತ ಆಸೆ ಆಯಿತು. ಸುಮ್ಮನೆ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗೋದಕ್ಕಿಂತ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಅಂತ ನಾವೇ ಓನಾಗಿ ಶುರು ಮಾಡೋಣ ಅಂದ್ಬಿಟ್ಟು ಒಂದು 5 ಮೆಂಬರ್ಸಿಂದ ಶುರು ಮಾಡಿದೆ ನಾನು. ಅದನ್ನು ಇವಾಗ ಬೆಳೆಸ್ಕೊತ 100 ಮೆಂಬರ್ಸ್ ತನಕ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಈಗ ಬೇಕಾದರೆ ನೀವು 100 ಜನಕ್ಕೆ ಆರ್ಡರ್ ಕೊಟ್ಟರು ನೀವು ಮಾಡ್ಕೊಡ್ತೀವಿ ಮೇಡಮ್. ಮಾಡ್ಕೊಡ್ತೀವಿ. ಯಾವ್ಯಾವ ಪದಾರ್ಥ ಮಾಡ್ತೀರಾ? ಒಚ್ಚಾವಿಗೆ ಮತ್ತು ಉಜ್ಜುರೊಟ್ಟಿ, ಇದು ಚಿತ್ಕೌರೆ, ಮತ್ತು ಒಬ್ಬಟ್ಟು, ಮತ್ತು ಬಿಳಿ ಹೋಳಿಗೆ, ಮತ್ತು ಜೋಳದ ರೊಟ್ಟಿ, ಎಣ್ಗಾಯಿ, ಈ ಥರ ವೆರೈಟೀಸ್ ಸುಮಾರಿದೆ ಮೇಡಮ್. ರೈಸ್ ಐಟಮ್ಗಳು ಇದೆ. ಆಮೇಲೆ ಮೆಂತ್ಯ ಚಪಾತಿ, ಪಾಲಕ್ ಚಪಾತಿ, ಈ ಥರ ಐಟಮ್ಗಳೆಲ್ಲ ಮಾಡ್ತೀವಿ ಮೇಡಮ್. ಅದ್ರ ಜೊತೆಗೆ ನಾರ್ತ್ ಇಂಡಿಯನ್ ಫುಡ್ಗಳು ಕೆಲವು ಮಾಡಿಕೊಡ್ತೀವಿ. ರೋಟಿ ಮತ್ತು ಒಂದು ದಿನ ಮೊದಲೇ ಹೇಳಬೇಕಾ ನಿಮಗೆ? 2 ಡೇಸ್ ಮುಂಚೆ ಮೇಡಮ್. ಮಿನಿಮಮ್ ಎಷ್ಟು ಆರ್ಡರ್ ಕೊಡಬೇಕು? ಮಿನಿಮಮ್ ಅಂದರೆ ಒಂದು 10. ರೊಟ್ಟಿ ಐಟಮ್ ಆದರೆ 10ಇಂದ ಶುರು ಆಗುತ್ತೆ. ರೈಸ್ ಐಟಮ್ ಆದರೆ 5 ಮೆಂಬರ್ಸ್ಗೆ ಬೇಕಾದ್ರೂ ಮಾಡಿಕೊಡ್ತೀವಿ ಮೇಡಮ್. ನಿಮ್ಮ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗ ಬಂದಾಗೆಲ್ಲ, ಅಮೆರಿಕದಿಂದ ಬಂದಾಗೆಲ್ಲ ಇವ್ರ ಹತ್ರ ಹೋಳಿಗೆ ತಗೊಂಡು ತಿಂದ್ಕೊಂಡೇ ಹೋಗೋದು ಅಲ್ವಾ? ಹೌದು. ನೀವು ಹೇಗೆ ಕಲ್ತ್ರಿ ನಿಮ್ಮ ತಂದೆಯವರಿಂದ? ಅಪ್ಪ ಮಾಡ್ತಾ ಇದ್ದಿದ್ದು ನೋಡ್ತಾ ಇದ್ವಿ, ಅವ್ರು ಹೇಳ್ಕೊಡ್ತಾ ಇದ್ರು ಈ ಥರ ಮಾಡಬೇಕು ಅಂತ. ಅದನ್ನು ಕಲ್ತು ಬಂದ್ವಿ. ಹಾಗಾಗಿ ಅದು ಹಾಗೆ ಅಂದರೆ ಅವರು ಇದ್ದಾಗ ಮಾಡ್ತಾ ಇರಲಿಲ್ಲ. ಇವಾಗ ಅದನ್ನೇ ನಮ್ಮ ವೃತ್ತಿಯಾಗಿ ಪರಿವರ್ತನೆ ಮಾಡ್ಕೊಂಡಿದ್ದೀವಿ ಮೇಡಮ್. ನೀವು ಈ ಒಂದು ವೃತ್ತಿಗೆ ಬಂದರೆ ಅದರಿಂದ ನಿಮ್ಮ ಬಾಳು ಕಟ್ಕೊಂಡಿದ್ದೀರಾ. ಹೌದು ಮೇಡಮ್. ಅಂಥ ಅನಿವಾರ್ಯತೆ ಏನು ಬಂತು ಹೇಳಬಹುದು ಅಂದರೆ ಹೇಳಿ. ನೀವು ತಗೊಂಡಿರೋ ನಿರ್ಧಾರ ನಿಮ್ಮ ಬದುಕು ಕಟ್ಕೊಡ್ತಿದೆ ಅಂದರೆ ಅದು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ನನಗೆ ಮ್ಯಾರೇಜ್ ಆಗಿ 2006 ಮ್ಯಾರೇಜ್ ಆಯಿತು, ಫೆಬ್ರವರಿ 2. ಹಾಗೆ 2 ತಿಂಗಳು ತುಂಬ ಚೆನ್ನಾಗೇ ನೋಡಿಕೊಂಡ್ರು. ಗಂಡನ ಮನೇಲಿ ಎಲ್ಲ ಮಾಡಿದ್ರು. ಆಮೇಲೆ ಇದ್ದಕ್ಕಿದ್ದಂಗೆ ಚೇಂಜಸ್ ಆಗ್ತಾ ಬಂತು. ಅತ್ತೆ ಮತ್ತು ನಾದಿನಿಯರ್ದು ಕಾಟಗಳು ಶುರುವಾಯಿತು. ಅದನ್ನು ಗಂಡನ ಹತ್ರ ನಾನು ಏನು ಹೇಳ್ತಿರ್ಲಿಲ್ಲ, ಯಾಕೆಂದರೆ ಕೆಲಸದಿಂದ ಬಂದವ್ರಿಗೆ ಯಾವ ತೊಂದರೆನೂ ನಾವು ಕೊಡಬಾರ್ದು. ಯಾವ ಊರಿಗೆ ಮದುವೆ? ಬೆಂಗಳೂರು KR ಪುರಂಗೆ ಆಗಿದ್ದು. ಅವ್ರಿಗೆ ಯಾವ ತೊಂದರೆನೂ ಕೊಡಬಾರ್ದು, ಯಾರಿಂದ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಯಾವ ಇದನ್ನು ಮನೇಲಿ ನಡೆದಿರೋದನ್ನು ಗಂಡನ ಹತ್ರ ಹೇಳ್ತಾ ಇರಲಿಲ್ಲ ನಾನು. ಹಾಗಾಗಿ
ಅದು ಹಾಗೆ ನಡ್ಕೊತ ಬಂತು. 1 ತಿಂಗಳಾಯಿತು. ಮತ್ತು ಪ್ರೆಗ್ನೆನ್ಸಿ ಅನ್ನೋದು ಗೊತ್ತಾಯಿತು. 2 ಮಂತ್ಸ್ ಆಗಿದ ತಕ್ಷಣ ಪ್ರೆಗ್ನೆನ್ಸಿ ಅಂತ ಗೊತ್ತಾಗಿದ್ದ ತಕ್ಷಣವೇ ಮನೆಯವರೆಲ್ಲ ಇನ್ನೂ ಆಪೋಸಿಟಾಗಿ ನಡ್ಕೊಳಕ್ಕೆ ಶುರು ಮಾಡಿದ್ರು. ಆ ಥರ ಎಲ್ಲ ಒಂಥರ ಚಿತ್ರಹಿಂಸೆ. ಗಂಡ ಹೊರಗಡೆ ಹೋಗಿದ ತಕ್ಷಣ ಇವರಿಬ್ಬರು ಮಾತಾಡೋಕ್ಕೆ ನೋವು ಆ ಥರ ಕೊಡ್ತಾಯಿತ್ತು. ಸೊ ನೀವು ಬಿಟ್ಟು ಬಂದುಬಿಟ್ರೆ? ಬಿಟ್ಟು ಬರಲಿಲ್ಲ ಮೇಡಮ್. ಆದ್ರೂ 5 ಮಂತ್ಸ್ ತನಕನೂ ತಡ್ಕೊಂಡೇ ಹೋದೆ. ಅದು ಮಿತಿ ಮೀರ್ತಾ ಬಂತು. ಕೈ ಮಾಡೋಕ್ಕೆಲ್ಲ ಶುರು ಮಾಡೋಕ್ಕೆ ಇದು ಮಾಡಿದ್ರು. ಹಾಗಾಗಿ ಆವಾಗ ಹಸ್ಬೆಂಡು ಏನಂದರು, ಅಕ್ಕನ ಸಾಕ್ತೀನಿ, ನಿನ್ನನ್ನು ಸಾಕೋಕ್ಕಾಗಲ್ಲ ಅಂತ ಮಾತು ಬಂದ ಮೇಲೆ ನಾವು ಅಲ್ಲಿಂದ ಹೊರಗಡೆ ಬರಬೇಕಾದ ಸಂದರ್ಭ ಬಂತು. ಆವಾಗಿಂದನೂ 4 ಮಂತ್ಸ್ ಪ್ರೆಗ್ನೆನ್ಸಲ್ಲಿ ಹೊರಗಡೆ ಬಂದಿದ್ದು. ಮದುವೆ ಆಗಿ 5 ತಿಂಗಳಾಗಿತ್ತು ಅಷ್ಟೇ. 5 ತಿಂಗಳಾದಮೇಲೆ ನೀನು ಬೇಡ ಅಂತ ಅವರು ಹೇಳಿದ ಮೇಲೆ ನಾವು ಹೊರಗಡೆ ಬಂದ್ವಿ. ಹಾಗಾಗಿ ಮಗುನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನು ಹೊರಗಡೆ ಬರಬೇಕಾಗಿ ಬಂತು. ಹಾಗಾಗಿ ಆಗ ಅಪ್ಪ ಅಮ್ಮ ಇಬ್ಬರು ಇರಲಿಲ್ಲ. ಆವಾಗಲೇ ಇರಲಿಲ್ಲ. ಚಿಕ್ಕಮ್ಮ ಇದ್ದರು. ಅಂದರೆ ಅಪ್ಪಂಗೆ 2ನೇ ಹೆಂಡತಿ. ಅವರು ಮತ್ತು ಅವ್ರ ಮಗು ಇಬ್ಬರು ಮಾತ್ರನೇ ಇದ್ದರು. ಅವ್ರಿಗೂ ಒಂದು ಸಹಾಯ ಆಗಲಿ ಅಂತ ಜೊತೆಗೆ ಬಂದು ಅವರು ಜೊತೇಲಿದ್ದು ಆವಾಗಿಂದ ಮಗುನ ಅವ್ರು ನಿಮ್ಗೆ ಆಸರೆ ಆದರು? ಆದ್ರು ಅಥವಾ ನೀವು ಅವ್ರಿಗೆ ಆಸರೆ ಆದ? ಇಬ್ಬರು ಒಬ್ರಿಗೊಬ್ರು ಆಸರೆ ಆದ್ವಿ. ಅವರಿಂದನೂ ನಮ್ಗೆ ಹೆಲ್ಪ್ ಆಗಿದೆ, ನಮ್ಮಿಂದ ಅವ್ರಿಗೆ ಹೆಲ್ಪ್ ಆಗಿದೆ. ಅವ್ರ ಮಗಳನ್ನೂ ನಾನು ಬಂದಾಗ ಇನ್ನೂ 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ಲು, ಚಿಕ್ಕಮ್ಮನ ಮಗಳು. ಅವಳನ್ನ ಓದಿಸಿ BA ಓದಿಸಿ ಮ್ಯಾರೇಜು ನಾನೇ ಮಾಡಿದೆ. ಮಗ ಇವಾಗ ಬಿ.ಕಾಮ್. ಅವನಿಗೇನೋ ಸಮಸ್ಯೆ ಆಗಿತ್ತಲ್ವ? ಅವನಿಗೆ ಅಂದರೆ SLC ಎಕ್ಸಾಮ್ ಟೈಮಲ್ಲಿ 15 ಡೇಸ್ ಇತ್ತು. ಇನ್ನೇನು ಎಕ್ಸಾಮು ಪ್ರಿಪ್ರೇಟ್ರಿ ಎಕ್ಸಾಮ್ ಬೀಳಬೇಕು. ಅಷ್ಟೊತ್ತಿಗೆ ಯಾರೋ ತಲೆಗೆ ಹಿಂದೆಯಿಂದ ಹೊಡೆದು ಅವನ್ನ ತೊಗೊಂಡೋಗಿ ಬಂಡಿಪಾಳ್ಯ ಎದುರುಗಡೆ JP ನಗರದ ರೋಡಲ್ಲಿ ಕಸ ಎಲ್ಲ ಬಿಸಾಕ್ತೀವಲ್ಲ ಆ ಥರ ಆ ಹುಡುಗನ್ನ ಗಿಡಗಳ ಮಧ್ಯೆ ಬಿಸಾಕ್ಬಿಟ್ಟಿದ್ರು. ಯಾವ ಕಾರಣಕ್ಕಾಯ್ತದು? ಅದು ಆ್ಯಕ್ಚುಲಿ ಏನು ಅಂತ ಗೊತ್ತಿಲ್ಲ ಮೇಡಮ್. ಹುಲ್ಲಿನ ಬೀದಿಯಿಂದ ಅವನು ಸ್ಕೂಲಿಂದ ಬರ್ತಾ ಇದ್ದಿದ್ದು. ನಡೆದಿರೋದು ಇದು ಮುಸ್ಲಿಮ್ಸ್ ಬೀದಿ ಒಂದು ಬರುತ್ತೆ, ಯಾವುದು ಬಂಡಿಕೇರಿಲಿ ಆಗಿರೋದದು. ಆಮೇಲೆ ವಿಷಯ ಗೊತ್ತಾಯ್ತು ಎಲ್ಲಿ ಏಟ್ ಆಯಿತು ಅನ್ನೋದು. ಆಮೇಲೆ ಅವನಿಗೆ ಫುಲ್ಲು ಜ್ಞಾನ ಬಂದಮೇಲೆ ನಾವು ವಿಚಾರಿಸಿ ಎಲ್ಲ ಮಾಡಿ ಹಾಸ್ಪಿಟಲ್. ದ್ವೇಷ ಇಲ್ಲದೆ ಅದಾಗದೇ ಆಯ್ತದು. ಏನು ಅನ್ನೋದು ಗೊತ್ತಿಲ್ಲ ಮೇಡಮ್. ಯಾರು ಬೇಕಂತ ಮಾಡಿಸಿದಾರಾ ಏನು ಎಂಥದ್ದು ಗೊತ್ತಿಲ್ಲ. ಅದಕ್ಕೆ ಮುಂಚೆ ನನಗೊಂದ್ಸಲಿ 2 ವೀಲರಲ್ಲಿ ಆ್ಯಕ್ಸಿಡೆಂಟ್ ನಡೀತು. ಅಂದರೆ ನಡ್ಕೊಂಡು ಹೋಗ್ತಿರೋಳಿಗೆ 2 ವೀಲರ್ ಅವ್ನು ಗುದ್ಕೊಂಡೋದ. ಇದು ಬೇಕು ಅಂತ ಬೇರೆಯವ್ರು ಮಾಡ್ತಾ ಇದ್ದಾರಾ ಅನ್ನೋದು ಒಂದು ಡೌಟ್ ಇದೆ. ಆದರೆ ಸಾಕ್ಷಿ ಏನು ಇಲ್ಲದೆ ಇರೋದ್ರಿಂದ ನಮ್ಮನ್ನು ನಾವೇ ಕಾಪಾಡಿಕೊಂಡು ನಾವು ಜೀವನ ನಡೆಸ್ತಾ ಇದ್ದೀವಿ. ನೀವು ಒಬ್ಬರೇ ಮಗಳ? ಇಲ್ಲ, ನಾವು 3 ಜನ ಹೆಣ್ಮಕ್ಳು. 3 ಜನ ಹೆಣ್ಮಕ್ಳೆಲ್ಲ ಅಕ್ಕ ಒಬ್ಬರು ಕೊಳ್ಳೇಗಾಲದಲ್ಲಿ ಮದುವೆ ಆಗಿದ್ದಾರೆ. 2ನೇ ಅವ್ರನ್ನು ನಾನು 2ನೇ ಅವಳು. 3ನೇ ಅವಳನ್ನ ಮೈಸೂರಿಗೆ ಮದುವೆ ಮಾಡಿಕೊಟ್ಟಿದ್ರು. ಆದರೆ ಮೈಸೂರಿಗೆ ಮದುವೆ ಮಾಡಿಕೊಟ್ಟಿದ್ದು ಹುಡುಗಿನೂ ಅಷ್ಟೇ 2 ತಿಂಗಳಾಗಿ 11 ದಿವಸಕ್ಕೆ ಗಂಡನ ಮನೆಯವರು ನೇಣಾಗಿ ಸಾಯಿಸ್ಬಿಟ್ರು ಆ ಹುಡುಗಿನ. ಗಂಡನ ಮನೆಯವರು ಆ ಥರ ಮಾಡೋದು. ಅದಾಯ್ತು. ಅಪ್ಪ ಸತ್ತು 1 ವರ್ಷಕ್ಕೇ 24 ಇಯರ್ಸ್ ಆಯಿತು ಮೇಡಮ್ ಆ ಹುಡುಗಿ ತೀರ್ಕೊಂಡು. ಅಂದರೆ 2 ಮಂತ್ಸ್ಗೆ ಏನು ಅನ್ನೋದು ಗೊತ್ತಾಗಲಿಲ್ಲ ವಿಷಯ. ಅವ್ರ ಮನೇಲಿ ಏನೇನು ನಡೀತು ಏನು ಅನ್ನೋದು. ಒಟ್ಟಿನಲ್ಲಿ ತಿನ್ನೋಕ್ಕೆ ಕೊಡ್ತಾಯಿರಲಿಲ್ಲ, ಮಾಡೋಕ್ಕೆ ಕೊಡ್ತಾಯಿರಲಿಲ್ಲ. ಮತ್ತು ಬರೀ 500 ರೂಪೀಸ್ಗೋಸ್ಕರ ಅವಳನ್ನ ಸ್ಯಾಲ್ರಿ ಕಳಿಸ್ತಾಯಿದ್ರು. 10-15 ಸಾವಿರ ದುಡಿತಿದ್ದ ಗಂಡ ಮತ್ತು ಅತ್ತೆ ಎಲ್ಲನೂ ಸ್ವಂತ ಮನೆ ಇಟ್ಕೊಂಡು ಅವಳನ್ನ ಬರೀ 500 ರೂಪೀಸ್ಗೆ ಕೆಲಸಕ್ಕೆ ಕಳಿಸ್ತಾ ಇದ್ದಿದ್ದು. ಆದರೂ ಆ ಹುಡುಗಿ ಹೋಗ್ತಾಯಿದ್ಲು. ತುಂಬ ಛಲ ಇತ್ತು, ಶಕ್ತಿವಂತೆ. ಅಂಥ ಹುಡುಗಿನ ಸಾಯಿಸಿದ್ರು ಅಂದರೆ ನಮಗೆ ಇವತ್ತಿಗೂ ಮರೆಯೋಕ್ಕೆ ಆಗ್ತಿಲ್ಲ ಅದನ್ನು. ಅಕ್ಕ ಕೊಳ್ಳೇಗಾಲದಲ್ಲಿದ್ದರು. ಅವರು ತೀರ್ಕೊಂಡು ಇವಾಗ 1 ಇಯರ್ ಆಯಿತು. ಅವ್ರದ್ದೇನು ಅಂದರೆ ಬಾವಂಗೆ ಹಾರ್ಟ್ ಪ್ರಾಬ್ಲಮ್ ಆಯಿತು. ಆಪ್ರೇಷನ್ ಆದಾಗ 20 lakhs ತನಕ ಖರ್ಚಾಯಿತು. ಅದು ಅವ್ರ ಹತ್ರ ಇರಲಿಲ್ಲ. ಅವರೂ ಓನಾಗಿ ಬಿಸ್ನೆಸ್ ಮಾಡ್ತಾಯಿದ್ರು. ಅಂದರೆ ಮನೆ ಮಠ ಇದ್ದುವೇ ಅವ್ರಿಗೆ ಏನಾಯಿತು ಅಂದರೆ ಹಾರ್ಟ್ ಆಪ್ರೇಷನ್ ಮಾಡಿಸ್ಕೊಳ್ಳೋ ಟೈಮಲ್ಲಿ ಸಾಲ ಮಾಡಬೇಕಾದ ಸಂದರ್ಭ ಬಂತು. ಮಾಡಿಕೊಂಡ್ರು. ಅದನ್ನು ಬಡ್ಡಿ ಕಟ್ತಾಯಿದ್ರು. ಇನ್ನೂ ಅಸಲು ತೀರಿಸಿರಲಿಲ್ಲ. ಅದಾದಮೇಲೆ 1 ವರ್ಷ ರೆಸ್ಟಲ್ಲಿ ಇರಬೇಕಿತ್ತು. ರೆಸ್ಟಾಗಿ ಬಾವಂಗೆ ಚೇತರಿಸ್ಕೊಂಡ್ಮೇಲೆ ಬಂಡವಾಳಕ್ಕೆ ಅಂತ 10 ಲಕ್ಷ ಮತ್ತೆ ಇನ್ವೆಸ್ಟ್ ಮಾಡಿದ್ರು. ಅದೇನಾಯಿತು ಅಂದರೆ ಅವರು ಇನ್ವೆಸ್ಟ್ ಮಾಡಿ 1 ತಿಂಗಳಿಗೆ ಕರೋನಾ ಬಂದು ಅವ್ರದ್ದು ಫುಡ್ ಐಟಮು ಅಂದರೆ ಕುರ್ಕುರೆ ಚಿಪ್ಸು ಈ ಥರ ಐಟಮು ಅದು 6 ಮಂತ್ಸ್ಗೆ ಎಕ್ಸ್ಪೈರಿ. ಫುಲ್ಲು ಲಾಸ್ ಆದರು. ಲಾಸ್ ಆಗಿ ಆ 10 ಲಕ್ಷ 20
20 ಲಕ್ಷದ ಜೊತೆ ಈ 10 ಲಕ್ಷ ಸೇರಿ 30 ಲಕ್ಷ ಆಯಿತು. ಅದನ್ನು ತೀರ್ಸೋಕ್ಕಾಗದೆ ಒಂದೊಂದು ಥರ ಇದಾಗಿ ಮತ್ತು ಗ್ಯಾಗ್ರೀನ್ ಆಯಿತು ಕಾಲು. ನಾನು ಕರ್ಕೊಂಬಂದು ಅವ್ರನ್ನ 6 ಮಂತ್ಸು ಹಾಸ್ಪಿಟ್ಲಲ್ಲಿ ಕರ್ಕೊಂಬಂದು ನಮ್ಮ ಮನೇಲಿ ಸಾಕಿದೆ. ಆಮೇಲೆ ಬ್ಯಾಂಗ್ಳೂರಲ್ಲಿ ಯಾವುದೋ ದುಡ್ಡು ಬರಬೇಕಿತ್ತು ಅಂತ ಇಬ್ಬರು ಹೋದವರು ಊರಿಗೆ ಹೋಗಿ ಇಬ್ಬರು ಹ್ಯಾಂಗ್ ಮಾಡ್ಕೊಂಡು ಅವ್ರು ಸತ್ತೋದ್ರು, ತೀರ್ಕೊಂಬಿಟ್ರು. ಹೀಗಾಗಿ ಅವರು ಇಲ್ಲ. ಇವಾಗ ನಾನೊಬ್ಬಳು ಇದ್ದೀನಿ, ಚಿಕ್ಕಮ್ಮನ ಮಗಳಿದ್ದಾಳೆ. ಆ ಹುಡುಗಿನೂ ಏನು ಸಪೋರ್ಟ್ ಬೇಕು ಪಾಪ, ಫೋನ್ ಮಾಡಿ ಕೇಳ್ಕೊಳ್ಳುತ್ತೆ ಏನಾದ್ರು ಅಡುಗೆ ಮಾಡಬೇಕಂದ್ರೆ. ಮದುವೆ ಆಗಿ 2 ಹೆಣ್ಮಕ್ಳಿದ್ದಾರೆ. 2017 ಮದುವೆ, 17 ಮದುವೆ ಆಗಿದೆ ಮೇಡಮ್ ಅವ್ರಿಗೆ. ನಾನೇ ಆವಾಗಲೂ ಅಷ್ಟೇ ನಾವು ನಮ್ಮ ಆರ್ಯವೈಶ ಇದರಲ್ಲೆಲ್ಲನೂ ಚಂದ ಎತ್ತಿ ಆ ಹುಡುಗಿಗೆ ಮದುವೆ ಮಾಡಿದ್ದು. ಸೊ ಇವಾಗ ನೀವು ಮಾಡ್ತಾ ಇರೋ ಕೆಲಸ ನಿಮ್ಗೆ ತೃಪ್ತಿ ಆಗ್ತಾ ಇದೆಯಾ, ಬೆಳೀತಾ ಇದೆ ಅನಿಸ್ತಾ ಇದೆಯಾ? ಬೆಳೀತಾ ಇದ್ದೆ ಮೇಡಮ್. ಇವಾಗ 1 ವರ್ಷದಿಂದ ನಮ್ಮವರೇ ಒಂದಿಬ್ಬರು ಶುರು ಮಾಡಿದ್ದಾರೆ. ನಮ್ಮ ಹೆಸರು ಹೇಳ್ಕೊಂಡು ಕಮ್ಮಿಗೆ ಕೊಡ್ತೀವಿ ಅಂದರೆ ಅವ್ರಿಗೆ ಸ್ವಂತ ಮನೆಗಳಿದೆ, ಅವರು ಕಮ್ಮಿಗೆ ಬೇಕಾದ್ರೆ ಕೊಡ್ಬೋದು. ನಾನು ಬಾಡಿಗೆ ಕಟ್ಕೊಂಡು ನನ್ನ ಮಗುನ ನೋಡಿಕೊಂಡು ಎಲ್ಲ ಫೇಸ್ ಮಾಡ್ತಾಯಿದ್ದೀನಿ. ನಮ್ಮ ಹೆಸರು ಹೇಳ್ಕೊಂಡು ಕಮ್ಮಿ ಕೊಡ್ತೀವಿ, ಮಾಡ್ತೀವಿ, ಬನ್ನಿ ನಮ್ಮ ಹತ್ರ ತೊಗೊಳ್ಳಿ ಅಂತ ಪಬ್ಲಿಸಿಟಿ ಮಾಡಿಕೊಂಡು ಇವಾಗ 1 ವರ್ಷದಿಂದ ಸ್ವಲ್ಪ ನಮಗೂ ಏಟಾಗಿದೆ. ಇವಾಗ ಆರ್ಡ್ರುಗಳು ಕಮ್ಮಿ ಆಗಿದೆ. ಇಲ್ಲ ಮೇಡಮ್, ಒಂದು ಕಾಲು ವರ್ಷದ ಮೇಲೆ ಆಯಿತು ಮೇಡಮ್. ಯಾವತ್ತೋ ಒಂದು ದಿವಸ ಬರುತ್ತೆ, ಅದರಲ್ಲಿ ಹೆಂಗೋ ಜೀವನ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಅಂದರೆ ಹಪ್ಪಳ ಎಲ್ಲ ಕಲ್ತಿರೋದ್ರಿಂದ ಅದನ್ನು ಬೇರೆ ಟೈಮಲ್ಲಿ ಅದನ್ನು ಮಾಡ್ಕೊಂಡು ಅದನ್ನು ಸೇಲ್ ಮಾಡ್ತಾಯಿದ್ದೀವಿ. ಅಂಗಡಿಗಳಿಗೆ ಹಾಕೋದಾಗಲಿ ಒಂದು ಇದಾಗಲಿ, ಮೆಣಸಿನ ಪುಡಿ ಮಾಡ್ತೀನಿ ಮತ್ತು ಚಟ್ನಿ ಪುಡಿಗಳು ಮಾಡ್ತೀನಿ. ಯಾರಾದರೂ ಅದನ್ನಾದರೂ ಆರ್ಡ್ರ್ ಕೊಡ್ತಾರಂತ ಅದು ಕಮ್ಮಿ ಆಗ್ತಾಯಿದೆ. ಹಾಗಾಗಿ ನಿಮ್ಮಿಂದ ಒಂದು ಸಹಾಯ ಆಗಲಿ ಅಂತ ಈ ಪಬ್ಲಿಸಿಟಿಗೋಸ್ಕರ. ಇಲ್ಲ, ನೀವು ಏನಂದರೆ ನಾನು ನೋಡಿದಾಗೆ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಾ ಅಲ್ವಾ? ಆ ಪ್ರಾಮಾಣಿಕ ಪ್ರಯತ್ನಕ್ಕೆ ದೇವರು ಫಲ ಕೊಡ್ತಾನೆ. ಎಷ್ಟು ಚಾಲೆಂಜಸ್ ಗೆದ್ಕೊಂಡು ಬಂದಿದ್ದೀರಾ. ಒಂಟಿ ಹೆಣ್ಣು, ಅದು ನಿಮಗೆ ದುರಂತಗಳ ಸರಮಾಲೆನೇ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಯಾವ್ದು ಬಂದರೂ ಫೇಸ್ ಮಾಡೋ ಧೈರ್ಯ ಬಂದ್ಬಿಟ್ಟಿದೆ. ಮಾಡ್ತಿದ್ದೀರಾ. ಆಮೇಲೆ ಗಂಡನಿಂದನೂ ಅಷ್ಟೇ ಕೋರ್ಟಲ್ಲಿ ಕೇಸ್ ಹಾಕಿದ್ವಿ. ಕೇಸ್ ಹಾಕಿದ್ಮೇಲೆ ಅವರು ಕರ್ಕೊಂಡು ಹೋಗ್ತೀನಿ ಅಂತ ಬರ್ಸು 8 ವರ್ಷದ ಮೇಲೆ ಆಯಿತು. 9ನೇ ವರ್ಷನೂ ಬಿದ್ದಿದೆ. 9 ತುಂಬಕ್ಕೆ ಬಂತು. ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ, ಯಾವತ್ತು ಕರ್ಕೊಂಡು ಹೋಗ್ತೀನಿ, ಇವತ್ತು ಕರ್ಕೊಂಡು ಹೋಗ್ತೀನಿ, ಆ ಕಾಯಿಲೆ ಈ ಕಾಯಿಲೆ ಅಂತಲೇ ಮುಂದಕ್ಕೆ ತಳ್ಕೊಂಡು ಹೋಗ್ತಾ ಇದ್ದಾರೆ. ಅಕ್ಕನ ಮಗಳು ಮದುವೆ ಮಾಡಿದ್ರು, ಇವಾಗ ಅಕ್ಕನ ಮಗನ ಮದುವೆ ಮಾಡ್ತಾ ಇದ್ದಾರೆ. ಎಲ್ಲ ಮಾಡಿ ಇವಾಗ ನಮ್ಮನ್ನು ಬೇಡ ಅನ್ನೋ ಸ್ಥಿತಿಗೂ ತಂದಿಟ್ಬಿಟ್ಟಿದ್ದಾರೆ. ನಾನೇ 2ನೇ ಹೆಂಡ್ತಿ ಮೇಡಮ್. ಆ್ಯಕ್ಚುಲಿ ಅವ್ರು ಫಸ್ಟ್ ಹೆಂಡ್ತಿ ತೀರೋಗಿದ್ದಾರೆ. 4 ವರ್ಷದ ಮಗು ಇತ್ತು ನಾನು ಮದುವೆ ಆಗಬೇಕಾದ್ರೆ. ಆ ಮಗು ಇರೋದ್ರಿಂದ ನಾನು ಮಗುನೇ ಬೇಡ ಅಂತಲೂ ಹೇಳಿದೆ. ಬೇಡ ನಿಂದು ಅನ್ನೋದು ಒಂದು ಮಗು ಇರಲಿ ಅಂತ ಕೊಟ್ಟು ನಮಗೆ ಕೈ ಕೊಟ್ಬಿಟ್ರು. ಅದೊಂದು ನೋವು ಇವತ್ತಿಗೂ ಕಾಡ್ತಾ ಇದೆ. ಅವರಿಂದ ಇದುವರೆಗೂ ನಮಗೇನೂ ಬಂದಿಲ್ಲ ಮೇಡಮ್. ಕೋರ್ಟಲ್ಲಿ ಕೇಸ್ ಹಾಕಿ ಕರ್ಕೊಂಡು ಹೋಗ್ತೀನಿ ಅಂದಮೇಲೆ 2 ವರ್ಷ ಆ ಮಗುಗೆ ಸ್ಕೂಲ್ ಫೀಸ್ ಅಂತ ಕಟ್ಕೊಟ್ಟಿದ್ದಾರೆ. ಅದು ಬಿಟ್ಟು ಇನ್ನೇನೂ ಮಾಡಿಕೊಟ್ಟಿಲ್ಲ ಅವರು. ಎಲ್ಲ ನೀವೇ ದುಡಿದು ಸಾಕು. ಹೌದು. ಮಗ ಈಗ ಆರೋಗ್ಯವಾಗಿದ್ದಾನೆ, ಅವನಿಗೂ ಏನಾದ್ರು ಔಷಧಿಗಳೆಲ್ಲ ಕೊಡಬೇಕಾ? ಇಲ್ಲ ಮೇಡಮ್, ಇಷ್ಟು ವರ್ಷದಿಂದ ಕೊಟ್ಟಿದ್ದೀವಿ. 4 ವರ್ಷ ಆಯಿತು. ಇವಾಗ ಸ್ಟಾಪ್ ಮಾಡೋಕ್ಕೆ ಹೇಳಿದ್ದಾರೆ, ಸ್ಟಾಪ್ ಮಾಡಿದ್ದೀವಿ ಮೇಡಮ್. ಇವಾಗ ಆರೋಗ್ಯವಾಗೂ ಇದ್ದಾನೆ. ಸೊ ಈಗ ನೀವು ಒಟ್ಟು ಏನೇನು ಅಡುಗೆಗಳು ಮಾಡ್ತೀರಾ? ಒಬ್ಬಟ್ಟು, ಖಾರ ಪುಡಿ, ಇದು ಏನು ಹೇಳಿದ್ರಿ, ಬಿಳಿ ಹೋಳಿಗೆ, ಮತ್ತು ಇದು ಮೆಂತ್ಯ ಚಪಾತಿ, ಪಾಲಕ್ ಚಪಾತಿ, ಮತ್ತು ರೈಸ್ ಐಟಮಲ್ಲಿ ಪಲಾವ್ ಐಟಮು, ಗೀ ರೈಸು, ಕುರ್ಮಾ, ಮತ್ತು ಚಟ್ನಿ ಪುಡಿಗಳು. ಹಪ್ಪಳಗಳಲ್ಲಿ 10 ವೆರೈಟೀಸ್ ಮಾಡ್ತೀನಿ. ಸುಡೋಂಥದ್ದು ಸಿಗುತ್ತೆ ಮತ್ತು ಎಣ್ಣೆಗೆ ಹಾಕೋಂಥದ್ದು ಸಿಗುತ್ತೆ. 2 in 1 ಅದು ಎಲ್ಲ ಥರನೂ ಸಿಗುತ್ತೆ. ಸುನೀತಾ, ಮೊದಲು ನಿಮಗೆ ನಾನು ಈ ಅಡುಗೆ ಕೆಲಸ ಆರ್ಡರ್ ತೊಗೊಂಡು ಮಾಡಬೇಕು ಅಂದರೆ ಕೇಟ್ರಿಂಗ್ ಮಾಡಬೇಕು ಅಂತ ಯಾವಾಗ ಶುರು ಮಾಡಿದ್ವಿ? ಕ್ಯಾಟ್ರಿಂಗ್ ಅಂತಲ್ಲ ಮೇಡಮ್, ನಾನು ಮಗುನ ಹೋಟೆಲ್ ಇಟ್ಕೊಂಡು ಬಂದಾಗ ನನಗೆ ಏನು ಕೆಲಸ ಅನ್ನೋದಿರಲಿಲ್ಲ ಅಲ್ಲ. ಆಗ ಏನು ಮಾಡೋದು, ಕೆಲಸಕ್ಕೆ ಹೋದ್ರೂ ಕೆಲಸ ಕೊಡೋದಿಲ್ಲ. 4 months ಪ್ರೆಗ್ನೆಂಟು, ಇನ್ನು 4 ತಿಂಗಳಿಗೆಲ್ಲ ರಜೆ ಕೊಡಬೇಕಾಗತ್ತೆ. ಆ ಥರ ರಜೆ ಕೊಡೋಕ್ಕಾಗಲ್ಲ ಅಂತ ಒಂದು 2-3 ಕಡೆ ಇದು ಮಾಡಿದ್ರು. ಆವಾಗ ನಾನು ಅಂದ್ಕೊಂಡಿದ್ದು ನಾನೇ ಓನಾಗಿ ಏನಾದರೂ ಶುರು ಮಾಡಬೇಕು ಅಂತ ಶುರು ಮಾಡ್ಕೊಂಡಿದ್ದು. ಹಪ್ಪಳ ಶುರು ಮಾಡಿಕೊಂಡೆ. ಆವಾಗ ಹಪ್ಪಳಗಳಲ್ಲಿ 1 ವೆರೈಟಿ 2 ವೆರೈಟಿ ಶುರು ಮಾಡಿಕೊಂಡು ಆಮೇಲೆ ಒಂದೊಂದನ್ನೇ ನಾವೇ ಕಲಿತು ಶುರು ಮಾಡೋಕ್ಕೆ ಮಾಡಿದ್ವಿ. ಅದನ್ನು ಮಾಡಿದ್ರೂ ಅದನ್ನು ಮಾರೋ ರೀತಿ ಹೇಗೆ ಅನ್ನೋದು ಒಂದು ಐಡಿಯಾ ಮಾಡಿದ್ವಿ. ಮಾಡೋದು, ಪ್ಯಾಕಿಂಗ್ ಮಾಡ್ಕೊಳ್ಳೋದು, ಅದನ್ನು ಸಿಟಿಗಳಿಗೆ ಹೋಗಿ ಮತ್ತು ಆಫೀಸ್ಗಳಿಗೆ ಹೋಗಿ ಸೇಲ್ ಮಾಡೋ ಥರ ಒಂದು ನಾವೇ ಕೂತ್ಕೊಂಡು ಅಮ್ಮ ನಾನು ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ. ಮಕ್ಕಳು ಅವನು ಹೋಟೆಲಿದ್ದ, ತಂಗಿ ತುಂಬ ಚಿಕ್ಕ ಹುಡುಗಿ, 7 years ಏನೋ ಇತ್ತು. ಹಾಗಾಗಿ ಆ ಹುಡುಗಿ ಹತ್ರನೂ ನಾವು ಏನು ಹೆಲ್ಪ್ ಕೇಳೋಂಗಿರಲಿಲ್ಲ. ಅಮ್ಮ ನಾನು ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ.
ಸೊಸೈಟಿ ಅಕ್ಕಿ ಬರುತ್ತೆ ನಿಮಗೆ, ಅದನ್ನು ವಾಶ್ ಮಾಡಿ ನಾವು ಅದರಿಂದ ಹಪ್ಪಳ ಶುರು ಮಾಡೋಣ ಅಂದ್ಬಿಟ್ಟು ಸಬ್ಬಕ್ಕಿಗೆ ಅವಾಗ 50 ರೂಪಾಯಿ 60 ರೂಪಾಯಿ ಇತ್ತು ರೇಟು. ಅದನ್ನು ಹಾಕಿ ಮಾಡೋದಲ್ವ ಅಂದ್ಬಿಟ್ಟು ಅದನ್ನು ಶುರು ಮಾಡಿದ್ವಿ. ಅಮ್ಮಂಗೆ ರೇಷನ್ ಅಕ್ಕಿ ಫ್ರೀಯಾಗಿ ಬರ್ತಾಯಿದ್ದಿದ್ದರಿಂದ ಅದರಿಂದ ನಮ್ಗೆ ತುಂಬ ಉಪಯೋಗ ಆಯಿತು. ಅದರಿಂದ ನಾವು ಮುಂದುವರೆದ್ವಿ. ಅದನ್ನೇ ಆಮೇಲೆ ರೊಟ್ಟಿಗಳು ಶುರು ಮಾಡಿದ್ವಿ. ಅದೇ ಥರ ಒಂದೊಂದೇ ಇನ್ಕ್ಲೂಡ್ ಮಾಡ್ಕೊತ ನೀವೇ ಇದು ಮಾಡ್ಕೊಂಡು. ಹಾಂ ಹೌದು, ಪ್ರೆಗ್ನೆಂಟಲ್ಲಿ ಮನೆ ಹತ್ರ ಯಾರೂ ಬಂದು ತೊಗೊತಾ ಇಲ್ಲ. 20 ರೂಪಾಯಿ 30 ರೂಪಾಯಿ ಹೇಳಿದ್ರು ಇಷ್ಟೊಂದು ರೇಟಾ ಅಂತ ಕೇಳೋರು. 25 ಪ್ಯಾಕೆಟ್ಸ್ ಮಾಡಿಕೊಂಡು ಅದನ್ನು ಸಿಟೀಲಿ ಅಂಗಡಿಗಳಿಗೋಗಿ ಸೇಲ್ ಮಾಡ್ತಾಯಿದ್ದೆ, ಮತ್ತು ಆಫೀಸ್ಗಳಿಗೆ ಹೋಗಿ ಸೇಲ್ ಮಾಡ್ತಾಯಿದ್ದೆ. ಅಲ್ಲಿಗೆ ಪ್ರತಿ ಒಂದು ಕಡೆನೂ ತೊಗೊಂಡೋಗಿ ಸೇಲ್ ಮಾಡೋಕ್ಕೆ ಶುರು ಮಾಡಿದೆ. ಪ್ರೆಗ್ನೆನ್ಸಿ ಅಂದರೆ ಅವನು ಡೆಲಿವರಿ ಆಗೋದು ಇನ್ನೊಂದು 15 ಡೇಸ್ ಇದೆ ಅನ್ನೋ ತನಕನೂ ತೊಗೊಂಡೋಗಿ ಸೇಲ್ ಮಾಡ್ತಿದ್ದೆ. 2 ಬ್ಯಾಗಲ್ಲಿ ತುಂಬ್ಕೊಂಡು ಹೋಗುವೆ, ದೊಡ್ಡ ಬ್ಯಾಗಲ್ಲಿ ನಡ್ಕೊಂಡೇ ಹೋಗುವೆ. ಯಾವುದು ಬಸ್ ಇಲ್ಲ, ಒಂದು ಆಟೋ ಇಲ್ಲ, ಒಂದು ಗಾಡಿ ಯಾವುದೂ ಇದು ಮಾಡ್ತಿರಲಿಲ್ಲ. ಏನಾದರೂ ಕಷ್ಟಪಡಬೇಕು, ಮೇಲೆ ಬರಬೇಕು, ಚಾಲೆಂಜಿಂದ ಅವ್ರ ಅಪ್ಪನ ಮುಂದೆ ಬದುಕು ತೋರಿಸ್ಬೇಕು ಅಂತ ಬೆಳೆಸ್ಬೇಕು. ಮಗನೋ ಮಗಳೋ ಗೊತ್ತಿಲ್ಲ ಅವಾಗ. ಯಾವುದು ಬಂದ್ರೂ ಅದನ್ನು ಚೆನ್ನಾಗಿ ನೋಡ್ಕೋಬೇಕು, ಕಷ್ಟನೂ ತೋರಿಸ್ಬೇಕು, ಸುಖನೂ ತೋರಿಸ್ಬೇಕು. ಅವರು ಆ ಕಷ್ಟ ಏನು ಅನ್ನೋ ತಿಳ್ಕೊಬೇಕು ಅನ್ನೋ ಒಂದು ಚಾಲೆಂಜ್ನೆಸ್ ನನಗೆ ಅಲ್ಲಿಂದ ಬಂದಮೇಲೆ ಬಂತು. ಆಮೇಲೆ ಅಕ್ಕ ಬಾವ ತುಂಬ ಸಪೋರ್ಟ್ ಮಾಡಿದ್ರು. ಫಸ್ಟು ಹೇಳಿ ಕರ್ಕೊಂಡೋಗಿ 8ನೇ ತಿಂಗಳಲ್ಲೂ ಬಿಟ್ಟರು ನನ್ನ. ಆದರೆ ಅವರು ಆವಾಗಲೂ ಅಷ್ಟು ಇದು ಮಾಡ್ಕೊಳ್ಳಿಲ್ಲ, ತುಂಬಾ ಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ರು. ಯಾಕೋ ಇದು ಸರಿ ಹೋಗ್ತಿಲ್ಲ, ಇಲ್ಲಿಗೆ ಡ್ರಾಪ್ ಮಾಡೋದು ಒಳ್ಳೇದು ಅಂತ ಆಮೇಲೆ ಅನ್ನಿಸ್ತು. ಹೊಡೆಯೋದಕ್ಕೆ ಶುರು ಮಾಡಿದ್ರು. ಪ್ರೆಗ್ನೆನ್ಸಿಲಿ ಪಾಪಗೆ ಫೀಡ್ ಮಾಡಿಸ್ತಾ ಇದ್ವಿ. ಅಂಥ ಟೈಮಲ್ಲಿ ಹೊಡೆದ್ಬಿಟ್ಟು ತಲೆ ಮೇಲೆ ಬಾಣಂತಿಲಿ ಫೇಸ್ ಆಪ್ರೇಷನ್ನು ಮಾಡಿಸ್ಬಿಟ್ರು ಮೇಡಮ್. ಮದುವೆ ಇದು ಮಗು ಹಾಗೆ 5 ತಿಂಗಳಿಗೆ ಬಂದು ಆಪ್ರೇಷನ್ನು ಮಾಡಿಸ್ಬಿಟ್ರು ಮಕ್ಕಳಾಗದೇ ಇದ್ದಂಗೆ. ಅದೇನು ಉದ್ದೇಶ ಇಟ್ಕೊಂಡು ಎಲ್ಲ ಮಾಡಿದ್ರು ಅನ್ನೋದು ಯೋಚನೆ ಮಾಡಿದ್ರೆ ತುಂಬಾ ಇದಾಗತ್ತೆ. ಯಾಕಂದರೆ ಅವ್ರನ್ನ ಮದುವೆ ಆಗಿರೋದು ಮತ್ತೆ ಇನ್ಯಾರನ್ನೂ ಮದುವೆ ಆಗಬಾರ್ದು ಇವಳು ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿರ್ಬೋದು ಅವರು, ಹೇಳೋಕ್ಕಾಗೋದಿಲ್ಲ. ಆ ಥರ ಎಲ್ಲ ಬಂತು. ಅಂದರೆ ಇವನು ಚಿಕ್ಕ ಮಗು ಇದ್ದಾಗ ಸುಮಾರು ಜನ ಕೇಳ್ಕೊಂಬಂದರು. ನಾವು ಒಂದೇ ಮಾತಂದಿದ್ದು ಅವ್ರ ಅಪ್ಪನಿಂದ, ಡೈವರ್ಸ್ ಆಗಿಲ್ಲ, ನಮಗಿನ್ನು ಮಕ್ಕಳಾಗೋದಿಲ್ಲ, ನೀವು ಮಕ್ಕಳು ಬೇಕು ಅಂದ್ರೂ ನಾವು ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ಮದುವೆ ಬೇಡ ಅಂತ ನಿರ್ಧಾರ ಮಾಡಿಕೊಂಡು ಮಗುನ ಸಾಕೋದಕ್ಕೆ ಶುರು ಮಾಡಿದೆ ನಾನು. ಈಗ ಎಷ್ಟು ವರ್ಷ ನಿಮಗೆ? ನನಗೆ 48 ಮೇಡಮ್. 47 ಮೊನ್ನೆ ತುಳಸಿ ಹಬ್ಬದ ದಿವಸಕ್ಕೆ 47 ತುಂಬಿ 48 ಬಿದ್ದಿದೆ. ಹೀಗೆ ಕಷ್ಟಪಡ್ತಾ ಒಂದೊಂದು ಹೆಜ್ಜೆನೇ ಮೇಲೆ ಬಂದ್ವಿ. ಆಮೇಲೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೆ 1-2 ಇಯರ್ಸ್. ಅಲ್ಲಿ ಅಧಿಕಾರಕ್ಕೆ ಬೇರೆಯವ್ರು ಚೇಂಜಸ್ ಆದರು. ಅವ್ರು ಬಂದು ಕ್ಲರ್ಕಾಗಿ ವರ್ಕ್ ಮಾಡ್ತಿದ್ದೆ. ಅಲ್ಲಿ ಅಧಿಕಾರಕ್ಕೆ ಬೇರೆಯವ್ರು ಬಂದರು. 5 ಇಯರ್ಸ್ ಆಗಿದ ತಕ್ಷಣ, ಅಂದರೆ ಅಲ್ಲಿ ಇದ್ದಿದ್ದು 5 ಇಯರ್ಸಲ್ಲಿ ಅಧಿಕಾರಕ್ಕೆ ಚೇಂಜಸ್ ಆಗ್ತಾ ಇರುತ್ತಲ್ಲ, ಅವ್ರು ಬಂದಿದ್ದ ತಕ್ಷಣ ಏನು ಮಾಡಿದ್ರು, ನಿಮಗೆ ಏಜ್ ಪ್ರಾಬ್ಲಮ್ ಇದೆ ಅಂದರೆ ಕೆಲಸಕ್ಕೆ ತೊಗೋಬೇಕಾದ್ರೆ ಏಜ್ ಪ್ರಾಬ್ಲಮ್ಮು, ಕೆಲಸ ಪರ್ಮನೆಂಟ್ ಮಾಡಬೇಕಾದ್ರೆ ಯಾಕೆ ಬಂತು ಅಂತ ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ. ತೆಗೆದಾಕಿದ್ರು ಕೆಲಸದಿಂದ, ಅವ್ರಿಗೆ ಬೇಕಾದವ್ರನ್ನ ತೊಗೊಂಡ್ರು. ಆಮೇಲೆ ಎಕ್ಸ್ಟ್ರಾ ಇದ್ದಾರೆ ಕೆಲಸಕ್ಕೆ, ಹಾಗಾಗಿ ತೆಗ್ದಾಕ್ತಿದ್ದೀವಿ ಅಂತ ಒಂದು ರೀಸನ್ ಹೇಳಿದ್ರು, ಎಲ್ಲ ಮಾಡಿದ್ರು. ಆದರೆ ಅದೆಲ್ಲ ರೀಸನ್ ಅಂತ ನನಗೆ ಅನ್ನಿಸ್ಲಿಲ್ಲ. ಅವ್ರು ತೆಗ್ದಾಕಬೇಕಿತ್ತು, ತೆಗ್ದಾಕಿದ್ರು. ಬಡವ್ರನ್ನ ಮೇಲೆತ್ತ ಇದಿಲ್ಲ ಅವ್ರಿಗೆ, ಅವ್ರಿಗೆ ಬೇಕಾದವ್ರಿಗೆ ದುಡ್ಡಿರೋರನ್ನ ಇಟ್ಕೊಂಡ್ರು. ಅದೊಂದು ಮಾತ್ರ ನಮಗೆ ಅದೊಂದು ನೋವಾಯಿತು. ಹೇಗೋ ಒಂದು ಕೆಲಸ ಸಿಕ್ಕಿದೆ, ನಮಗೊಂದು ಪರ್ಮನೆಂಟಾಗಿ ಜಾಬು ಅನ್ನೋದು ಒಂದಿತ್ತು. ಗೌರ್ಮೆಂಟ್ ಹಾಲಿಡೇ ಸಿಗುತ್ತೆ, ಮಗು ಜೊತೆ ಸ್ಪೆಂಡ್ ಮಾಡ್ಬೋದು ಅನ್ನೋ ಒಂದು ಆಸೆ ಇತ್ತು. ಆದರೆ ಇದೊಂದು ನಮಗೆ ಸೆಕೆಂಡ್ PUC ಕಾಮರ್ಸು, ಸೆಕೆಂಡ್ ಇಯರ್ PUC ಕಂಪ್ಲೀಟ್ ಆಗೋ ಟೈಮ್ಗೆ ಅಪ್ಪ ತೀರ್ಕೊಂಡ್ರು. ಹಾಗಾಗಿ ಅದು ಕಂಪ್ಲೀಟ್ ಮಾಡ್ಕೊಳಕ್ಕಾಗಲಿಲ್ಲ. ಒಂದು ಸಬ್ಜೆಕ್ಟಲ್ಲಿ ಅದು ಬರೀ 2 ಮಾರ್ಕ್ಸಲ್ಲಿ ಹೋಯ್ತು. ಸುನೀತಾ, ನೀವೀಗ 100 ಜನಕ್ಕೆ ಬೇಕಾದ್ರೂ ಮಾಡ್ತೀನಿ ಅಂದ್ರಲ್ವಾ? ಹೌದು. ಅದು ಕಷ್ಟ. 100 ಜನಕ್ಕೆ 10 ಜನಕ್ಕೆ ಮಾಡ್ಬೋದು, 20 ಜನಕ್ಕೆ ಮಾಡ್ಬೋದು. 100 ಜನಕ್ಕೆ ಹೇಗೆ ಮಾಡ್ತೀರಾ? ಇಲ್ಲ ಮೇಡಮ್, ಸ್ಟಾರ್ಟಿಂಗ್ ನಾನು ಶುರು ಮಾಡಿದ್ದು 5 ಜನದಿಂದ. 5 ಜನದಿಂದ 10 ಜನ, 20 ಜನ, 25 ಜನ ಈ ಥರ ಶುರು ಮಾಡಿಕೊಂಡು ಹೆಚ್ಚಿಸ್ಕೊಂಡು ಹೋಗಿದ್ದು. 100 ಜನಕ್ಕೆ ಮಾಡ್ತೀನಿ ಅಂದರೆ ಅದು ನಮ್ಮ ಅಪ್ಪನಿಂದ ಬಂದಿರೋ ರಕ್ತ ಅಂತ ಹೇಳ್ಬೋದು ನಾನು. ಅವರು 1000 ಜನಕ್ಕೆ ಮಾಡ್ತಿದ್ರು, ನನಗೆ ಶಕ್ತಿ ಕೊಟ್ಟದ್ದು 100 ಜನಕ್ಕೆ ಮಾಡೋದಕ್ಕೆ. ಹಾಗಾಗಿ 100 ಜನದ ತನಕನೂ ಮಗ ಸಪೋರ್ಟ್ ಇದ್ದಾನೆ. ಅಮ್ಮನೂ ಚಿಕ್ಕಮ್ಮನೂ ಕೆಲವು ಸಲ ಬಂದು ಸಪೋರ್ಟ್ ಮಾಡಿಬಿಟ್ಟು ಹೋಗ್ತಾರೆ. ಅವರು ಅಡುಗೆ ಕೆಲಸಕ್ಕೆ ಹೋಗೋದ್ರಿಂದ ಅವ್ರಿಗೆ ಯಾವಾಗ ಟೈಮ್ ಇರುತ್ತೆ ಅವ್ರು ಬಂದು
ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಹಾಗಾಗಿ 100 ಮೆಂಬರ್ಸ್ಗೂ ಆರಾಮಾಗಿ ಮಾಡ್ತೀನಿ ಮೇಡಮ್. ತರಕಾರಿ ಹೆಚ್ಚಕ್ಕೆ ಪಾತ್ರೆ ತೊಳೆಯೋಕೆ ಇಲ್ಲ ಯಾವುದಕ್ಕೂ ಯಾರನ್ನು ಇಟ್ಕೊಂಡಿಲ್ಲ ಮೇಡಮ್. ನಾನು ನನ್ನ ಮಗ ಇಬ್ಬರೇ ಮಾಡ್ಕೊತೀವಿ. ಅಮ್ಮ ಬಂದರೆ ಅಮ್ಮ ಸಪೋರ್ಟ್ ಮಾಡಿಕೊಡ್ತಾರೆ. 3 ಜನದಲ್ಲೇ ಅಷ್ಟೇ. ಹಾಗಾಗಿ ಬೇರೆಯವ್ರನ್ನ ಯಾರನ್ನೂ ಇಟ್ಕೊಂಡಿಲ್ಲ. ಯಾಕೆ ಅಂದರೆ ನನ್ನ ಕಷ್ಟಗಳನ್ನ ತೀರಿಸ್ಕೊಳಕ್ಕಾಗದೇ ಇರೋದ್ರಿಂದ ಬೇರೆಯವ್ರಿಗೆ ಸಂಬಳ ಕೊಟ್ಟು ನಾನು ಇರಿಸ್ಕೊಳಕ್ಕಾಗ್ತಾಯಿಲ್ಲ. ಹಾಗಾಗಿ ನಾನು ಒಬ್ಬಳೇ ಮಾಡ್ಕೊತಾ ಇದ್ದೀನಿ ಮೇಡಮ್. ಸ್ಟವ್ ಮುಂದೆ ಎಷ್ಟು ಬೇಕಾದ್ರೂ ಮಾಡ್ತೀನಿ. 100 ಜನಕ್ಕೆ ಈಗ ಆರ್ಡರ್ ಬಂದರೆ ನಾಳೆನೇ ಮಾಡಿಕೊಡ್ತೀವಿ ಮೇಡಮ್. ಆ ಥರ ಮಾಡಿಕೊಡ್ತೀವಿ. ಆ ಥರ ಎಲ್ಲ ಏನು ತೊಂದರೆ ಇಲ್ಲ. ಆಮೇಲೆ ಏನು ಅಂದರೆ ನನಗೆ ಕೆಲಸ ಮಾಡೋದ್ರಲ್ಲಿ ಸ್ಟ್ರೈನ್ ಅಂತ ಅನ್ಸಲ್ಲ. ಒಂದು ಮಾಡೋಕ್ಕಾಗೋದಿಲ್ಲ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಖುಷಿಯಾಗಿ ಮಾಡ್ತೀನಿ. ಖುಷಿಯಾಗಿ ಜನಗಳಿಗೆ ಕೊಡಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ನನ್ನ ಖುಷಿ ಇದ್ರೇ ಅಲ್ಲಿ ಟೇಸ್ಟ್ ಬರೋದು. ಆ ಟೇಸ್ಟ್ ಬರದೆ ಹೋದರೆ ಖುಷಿ ಇಲ್ಲ ಅಂತ ಅವತ್ತು ಅರ್ಥ ಆಗಿರುತ್ತೆ. ಹಾಗಾಗಿ ಖುಷಿಯಾಗಿ ಮಾಡ್ಕೊಡ್ತೀನಿ. ಆಮೇಲೆ ಮಡಿಗೆ ಬೇಕು ಅಂತ ಕೇಳ್ತಾರೆ ಕೆಲವರು. ಮಡಿಲಿ ಅಡುಗೆ ಮಾಡಿಕೊಡಿ ಅಂತ, ಅದನ್ನು ಮಾಡಿಕೊಡ್ತೀನಿ. ನೈವೇದ್ಯಕ್ಕೆ ಆಗಲಿ, ಪೂಜೆಗೆ ಅಕಸ್ಮಾತ್ ಫುಲ್ಲು ಇಡೋರು ಇರ್ತಾರೆ, ಮಾಡೋ ಅಡುಗೆನೆಲ್ಲನೂ ಇಡ್ತಾರೆ. ಹಾಗಾಗಿ ಮಡಿಯಲ್ಲಿ ಮಾಡಿಕೊಡಿ ಅಂತಾರೆ. ಆ ಥರನೇ ಮಾಡಿಕೊಡ್ತೀವಿ ಮೇಡಮ್. ಅವ್ರು ಯಾವ ಥರ ಕೇಳ್ತಾರೋ ಆ ಥರ ಮಾಡಿಕೊಡ್ತೀವಿ. ಅಕಸ್ಮಾತ್ ಅದರಲ್ಲಿ ವ್ಯತ್ಯಾಸ ಇದ್ದರೂ ಹೇಳಿ ಅಂತೀವಿ, ಅದನ್ನು ತಿದ್ಕೊತೀವಿ. ಯಾಕಂದರೆ ಕೆಲವ್ರು ಖಾರ ಕಮ್ಮಿ ತಿಂತಾರೆ, ಕೆಲವ್ರು ಖಾರ ಜಾಸ್ತಿ ತಿನ್ನೋದ್ರಿಂದ ಅವ್ರಿಗೆ ಯಾವ ಥರ ಬೇಕೋ ಅದನ್ನು ನಾವು ರೆಸ್ಪಾನ್ಸ್ ಮಾಡ್ತೀವಿ ಮೇಡಮ್. ನಿಮಗೆ ಇದು ಫಾರಿನ್ ಆರ್ಡರ್ಸ್ ಬರ್ತಾ ಇರೋದು? ಹಾಂ ಮೇಡಮ್. ಹಪ್ಪಳ ಸಂಡಿಗೆ ಮತ್ತು ಚಟ್ನಿ ಪುಡಿಗಳು ಮತ್ತು ಇದು ಫುಡ್ ರೆಡಿ ಟು ಈಟ್ ಇವಾಗೆಲ್ಲ ಅದನ್ನು ಸುಮಾರು ಜನ ಕೇಳ್ತಾರೆ. ಅವಲಕ್ಕಿ ಮತ್ತು ಗೊಜ್ಜು ಅವಲಕ್ಕಿದು ಮತ್ತು ಇದು ರವೆ ಇಡ್ಲಿದು ಈ ಥರದ್ದೆಲ್ಲನೂ ಸುಮಾರು ಒಂದು 5-6 ಥರ ಐಟಮ್ಗಳೆಲ್ಲ ಮಾಡಿಕೊಡ್ತೀವಿ. ಅದನ್ನು ಬೇರೆ ಆರ್ಡರ್ಸ್ ಕೊಟ್ಟು ತೊಗೊಂಡು ಹೋಗ್ತಾ ಇದ್ದಾರೆ? ಹಾಂ ಹೌದು ಮೇಡಮ್. ಹಾಗಾಗಿ ಅದನ್ನು ಮಾಡ್ತಾಯಿದ್ದೀವಿ. ಮತ್ತು ಇವಾಗ ಅಂತಲ್ಲ, 10-15 ವರ್ಷ ಆಯಿತು ನಂದು ಹಪ್ಪಳಗಳು ಫಾರಿನ್ಗೆ ಆವಾಗಿಂದನೂ ಹೋಗ್ತಾಯಿದೆ. ಒಬ್ಬಟ್ಟು, ಮೊಸರು ಹಪ್ಪಳ ಮತ್ತು ಅಕ್ಕಿ ಹಪ್ಪಳದಲ್ಲಿ 10 ಥರ ಮಾಡ್ತೀನಿ. 10 ಥರ ವೆರೈಟೀಸ್ ಅಂದರೆ ಅದು ಪಾಲಕು ಮತ್ತು ಪುದೀನ ಅಂದರೆ ಹೆಲ್ತಿಗೆ ಸಂಬಂಧಪಟ್ಟಿದ್ದು. ಅಂದರೆ ಫ್ಲೇವರ್ಸ್ ಯಾವುದು ಹಾಕಲ್ಲ, ಕಲರ್ಸ್ ಯಾವುದು ಹಾಕಲ್ಲ. ನಾವು ಎಲ್ಲದಕ್ಕೂ ತರಕಾರಿನೇ ಡೈರೆಕ್ಟಾಗಿ ರುಬ್ಬಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಎಲ್ಲ ಇಷ್ಟಪಡ್ತಾರೆ. ಅದಕ್ಕೆ ಜೀರಿಗೆ ಮೆಣಸು ಹಾಕೋದ್ರಿಂದ ಇನ್ನೂ ಟೇಸ್ಟ್ ಕೊಡೋದ್ರಿಂದ ಎಲ್ಲರಿಗೂ ಲೈಕ್ ಆಗಿದೆ ಮೇಡಮ್. ಆಮೇಲೆ ತಿಳಿಸಾರು ಪುಡಿ ಮತ್ತು ವಾಂಗಿಬಾತ್ ಪುಡಿ, ಚಟ್ನಿ ಪುಡಿಯಲ್ಲೂ 10 ವೆರೈಟೀಸ್ ಇದೆ. ಅದರಲ್ಲಿ ಮಾಮೂಲಿ ಹುರ್ಗಡ್ಲೆದೆಲ್ಲ ತಿಂದೇ ಇರ್ತೀರ. ಜೀರಿಗೆದು, ಧನಿಯಾದು ಮತ್ತು ಇದು ಒಂದೆಲಗೆ ಸೊಪ್ಪು ಈ ಥರದ್ದೆಲ್ಲನೂ ವೆರೈಟೀಸ್ ಮಾಡ್ತೀವಿ. ಅದು ಹೆಲ್ತಿಗೆ ಸಂಬಂಧಪಟ್ಟಿರೋದ್ರಿಂದ ಅದನ್ನು ಸುಮಾರು ಜನ ಮಾಡಿಸ್ಕೊತಾರೆ. ಆಮೇಲೆ ಬಾಣಂತಿರಿಗೆ ಮಾಡಿಸ್ಕೊತಾರೆ ಚಟ್ನಿ ಪುಡಿಗಳನ್ನ. ಅದೆಲ್ಲ ಮಾಡ್ತಾ ಹೋಗ್ತಾಯಿದ್ದೀವಿ. ಸೊ ಈಗ ಇನ್ನೇನಾದರೂ ನಿಮ್ಗೊಂದು ಘಟನೆ ನಿಮ್ಗೆ ಮರೆಯೋಕ್ಕಾಗುತ್ತಿಲ್ಲ ನನ್ನ ಜೀವನದಲ್ಲಿ ಏನಾದರೂ ಹೇಳ್ಕೋಬೇಕು ಅಂತ ಇದೆಯಾ ನಿಮಗೆ? ಅಂದರೆ ನಮ್ಮ ಪಾಪ ಹೇಳಿದ್ದೀರಾ? ಅದೇ ಮೇಡಮ್, ಮನೇಲಿ ಪ್ರತಿಯೊಬ್ಬರದ್ದು ಒಂಥರ ವಿಚಿತ್ರವಾದ ಸಾವುಗಳು ನೋಡ್ಕೊಂಡು ಬಂದಿದ್ದೀನಿ. ಇನ್ನು ಮುಂದಕ್ಕೆ ಅದು ಆಗದೇ ಇರಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ. ಮಾಡಬೇಡಿ, ಒಳ್ಳೆಯದಾಗುತ್ತೆ, ಏನು ಮಾಡಬೇಡಿ. ಸೊ ನಿಮ್ಮ ಮಗನಿಗೆ ಒಳ್ಳೆಯದಾಗಲಿ, ನಿಮ್ಮ ಬದುಕು ಚೆನ್ನಾಗಿರಲಿ ಮುಂದೆ. ನಾವು ಅದನ್ನೇ ಕೇಳ್ಕೊಳ್ತೀವಿ. ನಮ್ಮ ಒಂದು ಈ ಎಪಿಸೋಡಿಂದ ಅವ್ರು ಯಾರ್ದು ಸಹಾಯ ಬಯಸ್ತಿಲ್ಲ, ಏನೂ ಕೇಳ್ತಾ ಇಲ್ಲ. ನಾನು ಮಾಡ್ತಾ ಇದ್ದೀನಿ, ನನಗೆ ಆರ್ಡರ್ಸ್ ಕೊಡಿ, ನಾನು ನಿಮಗೆ ಸಪ್ಲೈ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾರು ಬೇಕಾದರೂ ಸುನೀತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವರ ಫುಡ್ ಕ್ವಾಲಿಟಿ ಬಗ್ಗೆ ನಾನೇ ಗ್ಯಾರಂಟಿ ಕೊಡ್ತೀನಿ. ನಾನು ಅವರ ರೆಗ್ಯುಲರ್ ಕಸ್ಟಮರ್ ಅಲ್ಲ. ಸೊ ಒಳ್ಳೇದಾಗಲಿ ಸುನೀತಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಬೇಜಾರು ಮಾಡ್ಕೋಬೇಡಿ, ಒಳ್ಳೇದಾಗಲಿ. ಇನ್ನು ಮುಂದೆ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ಆಯಿತು ಮೇಡಮ್, ನಿಮ್ಮಿಂದ ಅದೊಂದು ಉಪಕಾರ ಆಗಲಿ ಮೇಡಮ್, ಅಷ್ಟೇ. ಇದುವರೆಗೂ ನೀವು ಸುನೀತಾ ಅವರ ಈ ಕೇಟ್ರಿಂಗ್ ಒಂದು ನಮ್ಮ ಸಂಚಿಕೆನ ನೋಡಿದ್ರಿ. ನೀವು ಸಹಾಯ ಮಾಡ್ಬೋದು, ನೀವೇನು ಮನಸ್ಸಿಗೆ ಏನು ತೋಚುತ್ತೆ, ಮೈಸೂರವರು ಅವರನ್ನು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಈ ಒಂದು ಸಂಚಿಕೆಯ ಮುಖಾಂತರ ನಾನು ಕೇಳ್ಕೊಳ್ತೇನೆ. ಧನ್ಯವಾದ.